ನಮಸ್ತೆ ಕರ್ನಾಟಕ. ಇದು ನಾವು ನೀವು ಎಷ್ಟು ಆಲೋಚಿಸಬೇಕಾದ ಸಂಗತಿ ಅಂತ ಹೇಳಿದ್ರೆ, ಇವತ್ತು ನಾವೇ ಬೆಳೆಸಿರತಕ್ಕಂಥ ಸೋ ಕಾಲ್ಡ್ ರೋಲ್ ಮಾಡೆಲ್ಗಳಂತ ಏನು ಟ್ರೀಟ್ ಮಾಡ್ತಾ ಇದ್ವಿ, ಫಿಲ್ಮ್ ಸ್ಟಾರ್ಗಳಾಗಿರ್ಬೋದು ಅಥವಾ ಸೆಲೆಬ್ರಿಟಿಗಳಾಗಿರ್ಬೋದು ಅಥವಾ ಸೋಷಿಯಲ್ ಮೀಡಿಯಾ ಕಂಟೆಂಟ್ ಕ್ರಿಯೇಟರ್ಸ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಆಗಿರ್ಬೋದು, ಇವತ್ತು ಎಷ್ಟೋ ಯುವಕರ ಲೈಫನ್ನು ಬೀದಿಗೆ ತಂದಿದ್ದಾರೆ, ಎಷ್ಟೋ ಬಡ ಜನರ ಲೈಫನ್ನು ಕಿತ್ಕೊಂಡಿದ್ದಾರೆ. ಹೇಗೆ ಅಂತ ನೋಡ್ತೀರಾ? ಇದಕ್ಕೆಲ್ಲ ಇಂಥ ಲೈವ್ ವಿಡಿಯೋಗಳೇ ನಿಮಗೆ ಎಕ್ಸಾಂಪಲ್ ಆಗಿ ಕಾಣುತ್ತೆ. आप टीम लगाइए और करोड़ रुपए कमाइए. इसमें से बहुत लोग गेमिंग एडिक्ट. ಇದು ರೀಸೆಂಟ್ ಆಗಿ ನ್ಯೂಸ್ 8 ನ ಆಂಕರ್ ಒಬ್ಬ ಯುವಕನನ್ನ ಮಾತಾಡಬೇಕಾದ್ರೆ ಅವ ಹೇಳ್ತಾನೆ, ನಾನು 96 ಲಕ್ಷದಷ್ಟು ದುಡ್ಡನ್ನ ಒಂದು ಬೆಟ್ಟಿಂಗ್ ಆಪ್ ಅಲ್ಲಿ ಕಳೆದುಕೊಂಡಿದ್ದೀನಿ. ಅದು ಟಿವಿಯಲ್ಲಿ ಬರುವಂತ ಅಡ್ವರ್ಟೈಸ್ಮೆಂಟ್ ನೋಡಿ. कितने पैसे गवाए? अभी मेरे ऊपर 96 लाख रुपए का कर्ज है. कितने? 96 लाख. 96 लाख ತಾನು रुपए का? ಎಜುಕೇಶನ್ ಮಾಡಬೇಕಾದ್ರೆ ಕಟ್ಟಬೇಕಾದ ಫೀಸ್ ಅನ್ನೆಲ್ಲ ಇಲ್ಲಿ ಸುರಿದಿದ್ದಾನೆ. 96 लाख रुपए का कर्ज है तुम्हारे ऊपर. माँ टीचर है, माँ बात नहीं कर रही. क्यों? घर का कोई और लोग? नहीं, रो मत, बिल्कुल रोगे नहीं, बिल्कुल नहीं रोगे. कोई नहीं. हाँ? कोई नहीं, कोई बात नहीं करता. अगर हमको कुछ हो भी जाएगा रोड पे ना, वो ಅದೇನೇ ಇರಲಿ, ಅವನದು ತಪ್ಪಿದೆ. ಆದರೆ ಇಲ್ಲಿ ನಾವು ಅವನ ಪರವಾಗಿ ಮಾತಾಡ್ತಾ ಇಲ್ಲ. ಅವನಿಗೆ ಅಷ್ಟು ಆಲೋಚನೆ ಇಲ್ವಾ, ಅವನು ಕ್ವಾಲಿಫೈಡ್ ಅಲ್ವಾ, ಅವನು ಯಾಕೆ ಬೆಟ್ಟಿಂಗ್ ಆ್ಯಪನ್ನು ಡೌನ್ಲೋಡ್ ಮಾಡಬೇಕಿತ್ತು, ಆಡಬೇಕಿತ್ತು, ವಾಟ್ ಎವರ್. ಆದರೆ ನೀವು ಆಲೋಚಿಸಬೇಕಾದ ಸಂಗತಿ ಅಂತ ಹೇಳಿದ್ರೆ, ಈ ಥರದ ಬೆಟ್ಟಿಂಗ್ ಆ್ಯಪ್ಗಳನ್ನು ಪ್ರಮೋಟ್ ಮಾಡ್ತಿರೋರು ಯಾರು? नहीं, सुसाइड नहीं, नहीं. घर वाले बात नहीं करना चाहते. घर वाले बात नहीं करे तो हम यहाँ आया करो रोज, और वहां आके बैठा करो, रोज आया करो, मुझसे बात क्या करो. ನೀವೇ ಬೆಳೆಸಿರತಕ್ಕಂಥ ಈ ಸೆಲೆಬ್ರಿಟಿಗಳಾಗಿರ್ಬೋದು, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಆಗಿರ್ಬೋದು ಅಥವಾ ಸೋ ಕಾಲ್ಡ್ ಫಿಲ್ಮ್ ಸ್ಟಾರ್ಸ್ ಆಗಿರ್ಬೋದು, ನಾವೇನಾದರೂ ಅವರನ್ನು ಕ್ವಶನ್ ಮಾಡಿದ್ರೆ ಅವ್ರು ಹೇಳ್ತಾರೆ, ನಾವೆಲ್ಲಿ ಜನರಿಗೆ ಫೋರ್ಸ್ ಮಾಡ್ತಾ ಇದ್ದೀವಿ, ನಾವೆಲ್ಲಿ ಜನರನ್ನ ಆಡಿ ಅಂತ ಹೇಳ್ತಿದ್ದೀವಿ, ಅದು ಅವರವರ ಕ್ರಿಯೇಟಿವಿಟಿಗೆ ಬಿಟ್ಟಿರೋದು ಅಂತ. ಈ ಥರದ ಗೇಮ್ ಆ್ಯಪ್ಗಳನ್ನು ನೀವೇನಾದರೂ ಡೆವಲಪ್ಡ್ ನೇಷನಲ್ಲಿ ನೋಡ್ತೀರಾ ಅಂತ ಹೇಳಿದ್ರೆ ಖಂಡಿತ ಇಲ್ಲ. ಜರ್ಮನಿ ಇರ್ಬೋದು, ಇಟಲಿ ಇರ್ಬೋದು, ಸ್ಪೇನ್ ಇರ್ಬೋದು, ಇಲ್ಲೆಲ್ಲ ಇದನ್ನು ಬ್ಯಾನ್ ಮಾಡ್ತಾ ಇದ್ದಾರೆ. ಆದರೆ ನಮ್ಮಂಥ ದೇಶದಲ್ಲಿ ಇದನ್ನು ಕೋರ್ಟ್ ಕೂಡ ಸಪೋರ್ಟ್ ಮಾಡೋದು. ಏನಂತ ಹೇಳಿದ್ರೆ, ಇದು ಸ್ಕಿಲ್ ಬೇಸ್ಡ್ ಗೇಮು, ಇದು ಡೈರೆಕ್ಟ್ ಬೆಟ್ಟಿಂಗ್ ಅಲ್ಲ, ಇದು ಸ್ಕಿಲ್ ಇದ್ದವರಿಗೆಲ್ಲ ಹೆಲ್ಪ್ ಆಗುತ್ತೆ ಅಂತ ಮಾಡುತ್ತೆ. ಅಥವಾ ಸರ್ಕಾರಗಳಿಗೆ ಇದರಿಂದ ದುಡ್ಡು ಬರುತ್ತೆ, ಹಾಗಾಗಿ ಇದನ್ನು ಬ್ಯಾನ್ ಮಾಡೋ ಆಲೋಚನೆನೇ ಮಾಡ್ತಾ ಇಲ್ಲ. ಸೊ ಇಲ್ಲಿ ಬದಲಾಗಬೇಕಾದವ್ರು ಯಾರು? ನಮ್ಮ ಮನೆಯ ಯುವಕರು ಅಥವಾ ನಮ್ಮ ಮನೆಯ ಮಕ್ಕಳು. ಇವತ್ತು ಏನಾದರೂ ಒಂದು ಟಿ ವಿ ನೋಡ್ತಾ ಇರಬೇಕಾದ್ರೆ ಅಲ್ಲಿ ಎಲ್ಲೋ ಒಂದು ಕಡೆ ಸಿಗರೆಟ್ ಸೇದುವಂಥ ಪ್ರಮೋಷನ್ ಇರ್ಬೋದು, ಅಥವಾ ಯಾವುದಾದ್ರೊಂದು ಗುಡ್ಕಾ ತಿನ್ನುವಂಥ ಪ್ರಮೋಷನ್ ಇರ್ಬೋದು, ಅಥವಾ ಚೈನಿಕೈನ್ ಇರ್ಬೋದು, ಡ್ರಗ್ಸ್ ಇರ್ಬೋದು, ಈ ಥರದ್ದೆಲ್ಲ ಪ್ರಮೋಟ್ ಆಗಿ ನಾಳೆ ನಮ್ಮ ಮನೆಯ ಮಗು ಅಥವಾ ನಮ್ಮ ಮನೆಯ ಯುವಕರು ಅದಕ್ಕೇನಾದರೂ ಅಡಿಕ್ಟ್ ಆದರೆ ಆ ಯುವಕ ಅಥವಾ ಆ ಮಗು ಮಾತ್ರ ಕಾರಣ ಆಗಿರೋದಿಲ್ಲ, ಹೋಲ್ ಸೊಸೈಟಿ ಕಾರಣ ಆಗುತ್ತೆ. ಹಾಗಾದರೆ ಇದರಿಂದ ಹೊರಬರೋದು ಹೇಗೆ? ಇದರಿಂದ ನಾವು ಬದಲಾಗಬೇಕಾದಂಥ ಅವಶ್ಯಕತೆ ಇದೆ ಅಂತ ಅನಿಸ್ತಾ ಇದೆ. ಇವತ್ತು ಈ ಯುವಕನ ಕತೆ ಗಲ್ಲಿಗಳಲ್ಲಿ ಇರ್ಬೋದು, ಮನೆಗಳಲ್ಲಿ ಇರ್ಬೋದು. ಎಷ್ಟೋ ಯುವಕರು ತಮ್ಮ ದುಡಿದ ದುಡ್ಡನ್ನೆಲ್ಲ 1 to double ಮಾಡ್ತೀವಿ ಅಂತ ಹೇಳುವಂಥ ಈ ಥರ ಆ್ಯಪ್ಗಳಿಗೆ ಸುರಿದಿರ್ಬೋದು. ಇವತ್ತಿಂದ ನಾಳೆ ನಾವು ಕೋಟ್ಯಾಧಿಪತಿಗಳಾಗ್ತೀವಿ ಅನ್ನುವಂಥ ಆಸೆಗೋಸ್ಕರ ತಾವು ದುಡಿದ ದುಡ್ಡನ್ನು ಈ ಬೇರೆಯವರಿಂದ ಸಾಲ ಮಾಡಿ ಇದಕ್ಕೆ ಸುರಿದಿರ್ಬೋದು. ಇದಕ್ಕೆ ಉತ್ತರ ಕೊಡಬೇಕಾದವರು ನಾವೇ, ಅಂದರೆ ಇವತ್ತಿನ ಯುವ ಸಮುದಾಯ. ಯಾರೆಲ್ಲ ಇಂಥ ಆ್ಯಪ್ಗಳನ್ನು ಡೌನ್ಲೋಡ್ ಮಾಡಿದ್ದೀರಾ, ಯಾರೆಲ್ಲ ಇಂಥ ಬೆಟ್ಟಿಂಗ್ ಆ್ಯಪ್ಗಳಿಗೆ ನಿಮ್ಮನ್ನು ನೀವು ಬಲಿಪಶು ಮಾಡ್ಕೊಂಡಿದ್ದೀರಾ, ದಯವಿಟ್ಟು ಹೊರಬನ್ನಿ. ನೀವು ಸಾಮಾಜಿಕ ಮಾಧ್ಯಮದಲ್ಲಿ ಬಂದು ಮಾತಾಡಿ, ನಿಮ್ಮಿಂದ ಇತರರಿಗೆ ಪ್ರೇರಣೆಯಾಗಲಿ. ನೀವೇನು ಕಳೆದುಕೊಂಡಿದ್ದೀರಾ ಅದನ್ನು ಓಪನ್ ಆಗಿ ಮಾತಾಡಿ. ಎಷ್ಟೋ ಜನ ನಮ್ಮಲ್ಲಿ ಭಯ ಪಡ್ತಾರೆ, ಯಾಕಂತೇಳಿದ್ರೆ ನಾವು ಹೇಳಿದರೆ ನಮ್ಮ ರೆಸ್ಪೆಕ್ಟ್ ಹಾಳಾಗುತ್ತೆ, ನಾವು ಮೂರ್ಖರಂತ ಟ್ರೀಟ್ ಮಾಡ್ತಾರೆ. ನೋ, ನಿಮ್ಮಿಂದ ಈ ಥರದ ಬೆಟ್ಟಿಂಗ್ ಆ್ಯಪ್ಗಳ ಟ್ರ್ಯಾಪ್ಗಳು ಗೊತ್ತಾಗಲಿ. ಎಷ್ಟೋ ಯುವಕರು ಇಂದಿಗೂ ಕೂಡ ಈ ಎಜುಕೇಷನ್ ಮಾಡುವಂಥ ಎಷ್ಟೋ ಯುವಕರು ಇರ್ಬೋದು, ಅಥವಾ ಡಿಗ್ರಿ ಓದುವಂಥವ್ರು ಇರ್ಬೋದು, ಅಥವಾ PUC ಮಾಡುವಂಥವ್ರು ಇಂಥ ಆ್ಯಪ್ಗಳಿಗೆ, ಆನ್ಲೈನ್ ಗೇಮ್ಗಳಿಗೆ ಅಥವಾ ಆನ್ಲೈನ್ ಫ್ಯಾಂಟಸಿ ಗೇಮ್ಗಳಿಗೆ ದುಡ್ಡನ್ನು ಕಳೆದುಕೊಂಡದಿದೆ. ಸೊ ದಯವಿಟ್ಟು ಯುವಕರೇ, ನಿಮ್ಮ ಕೈಲಿರುವಂಥ ಮೊಬೈಲಲ್ಲಿ ಈ ಥರದ್ದು ಏನಾದರೂ ಆ್ಯಪ್ಗಳಿದ್ರೆ ದಯವಿಟ್ಟು ಅದನ್ನು ಡಿಲೀಟ್ ಮಾಡಿ. ನಿಮಗೆ ಗೊತ್ತಿಲ್ಲ ನೀವು ಯಾವ ಥರದ ಟ್ರ್ಯಾಪಲ್ಲಿ ಸಿಲುಕಾಕೊಂಡಿದ್ದೀರಾ ಅಂತ. पहले तू यहाँ लग, मेरे यहाँ लग पहले. ನಾವು ಇಂಥ ದೊಡ್ಡದಾದ ಕಂಪನಿಗಳನ್ನು ಮುಚ್ಚೋಕೆ ಸಾಧ್ಯ ಇಲ್ಲ, ಅಥವಾ ಸರ್ಕಾರನ ಒತ್ತಾಯಿಸೋಕೆ ಖಂಡಿತ ಸಾಧ್ಯ ಇಲ್ಲ. ಯಾಕಂದರೆ ಅವ್ರಿಗೆಲ್ಲರಿಗೂ ಕೂಡ ಪ್ರಾಫಿಟ್ ಇದೆ. ಆದರೆ ಒಂದಂತೂ ಸತ್ಯ, ಇವರಿಗೆಲ್ಲರಿಗೂ ಕೂಡ ಉತ್ತರ ಕೊಡೋಕ್ಕೆ ಸಾಧ್ಯ ಅಂತಂದರೆ ನೀವು ಬದಲಾಗ್ಬೋದು. ನಾವು ಕೆಲವೊಂದು ಸಲ ಟ್ರೆಂಡಿಂಗ್ ಮಾಡ್ತೀವಲ್ಲ, ಚೈನೀಸ್ ಪ್ರಾಡಕ್ಟನ್ನು ಬ್ಯಾನ್ ಮಾಡಿ ನಾವೆಲ್ಲರೂ ಕೂಡ ಬ್ಯಾನ್ ಚೈನೀಸ್ ಪ್ರಾಡಕ್ಟ್ ಅಂತೇಳಿ ಕೆಲವು ಹ್ಯಾಶ್ಟ್ಯಾಗ್ಗಳನ್ನು ಮಾಡ್ತೀವಿ. ಲೆಟ್ ಅಸ್ ಸ್ಟಾರ್ಟ್ ದಿಸ್ ಟೈಪ್ ಆಫ್ ಹ್ಯಾಶ್ಟ್ಯಾಗ್ ಆಲ್ಸೋ. ಎಷ್ಟೋ ಜನರ ಯುವಕರ ಲೈಫ್ ಇದರಿಂದ ಬದಲಾಗ್ಬೋದು ಅಥವಾ ಚೇಂಜ್ ಆಗ್ಬೋದು. ಎಷ್ಟೋ ಜನ ಯುವಕರು ಇದರಿಂದ ಹೊರಬರ್ಬೋದು. ನೀವು ಇದಕ್ಕೆಲ್ಲ ಕೈ ಜೋಡಿಸೋಣ. ಇವತ್ತೇನು ಈ ಸೋಷಿಯಲ್ ಮೀಡಿಯಾ ಇದೆ, ಇದರಿಂದ ಇಂಥ ಒಂದು ಬದಲಾವಣೆಗಳಾಗಲಿ. ಈ ಯುವಕನ ಕಥೆಯನ್ನು ಇಟ್ಕೊಂಡು ನಾನು, ಅಥವಾ ಈ ಯುವಕನ ಒಂದು ನಿಜಾಂಶವನ್ನು ಇಟ್ಕೊಂಡು ನಾನೇನು ಇದನ್ನು ಹೊಸತಾಗಿ ವಿಡಿಯೋ ಮಾಡ್ತಾ ಇಲ್ಲ. ಇಂಥ ಬೇಕಾದಷ್ಟು ವಿಡಿಯೋಗಳು, ಬೇಕಾದಷ್ಟು ಸಜೆಷನ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೇ ಇವೆ. ಆದರೆ ಬದಲಾಗಬೇಕಾದವರು ಅಥವಾ ಬದಲಾವಣೆಯನ್ನು ಮಾಡಬೇಕಾದವರು ನಾವು. ಸೊ ಯುವಕರ ದಯವಿಟ್ಟು ಹೊರಬನ್ನಿ. ಇಂಥ ಟ್ರ್ಯಾಪ್ಗಳಿಂದ ನೀವು
ಸುರಕ್ಷಿತರಾಗಿರಿ, ನಿಮ್ಮವರನ್ನು ಸುರಕ್ಷಿತರನ್ನಾಗಿ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ಯುವರ್ ವ್ಯಾಲ್ಯೂಯೇಬಲ್ ಟೈಮ್. ನಿಮಗೇನಾದರೂ ಈ ವಿಡಿಯೋ ನಿಜ ಅಂತ ಅನಿಸಿದರೆ ಒಂದೆರಡು ಜನರಿಗೆ ಶೇರ್ ಮಾಡಿ, ಅವರು ಬದಲಾಗೋದಕ್ಕೆ ನಾವು ನೀವು ಕೈ ಜೋಡಿಸೋಣ ಅಂತ ಹೇಳ್ತಾ ಥ್ಯಾಂಕ್ ಯು.